ಸಾಯಿಲ್ ನಮ್ಮ ಅಕ್ಕ ಹತ್ರ ಮಾತಾಡ್ರೆ ತಲೆ ಬೋಡ್ಸ್ಕೋತಾನಂತೆ. ನೀವೇನಾದ್ರು ಒಂದಾದ್ರೆ ನೀವಿಬ್ರು ತಲೆ ಬೋಡ್ಸ್ಬಿಡ್ತೀನಿ. ನಾವು ವ್ಲಾಗ್ ಮುಂದೆ ಬಂದು ಮಿಷಿನ್ ತಗೊಂಡು ಹಿಂಗೆ ಓಡಿಸ್ಕೊಂಡ್ಬಿಡ್ತೀನಿ ಯಾರು ಮಾತಾಡ್ಬಿಟ್ಟು. ನನ್ನ ತಮ್ಮಂದಿರು ನನಗೆ ಅಕ್ಕ ಥರ ಟ್ರೀಟೇ ಮಾಡಲ್ಲ. ಹಂಗೆ ಗುರಾಯಿಸ್ತಾನ. ಶ್ರವಣ್ ಬ್ರೋ ನೋಡಿ ಇಡ್ಲಿ ತಿಂತವಳೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಮ್ಮ ಎಡಿಟರ್ ಇರಲಿಲ್ಲ ಇವತ್ತು, ಸೊ ಅದಕ್ಕೆ ನಾನು ಎಡಿಟಿಂಗ್ ಮಾಡಿ ವಿಡಿಯೋನ ಇವತ್ತು ಇಡೀ ದಿನ ಅದರಲ್ಲೇ ಮುಗ್ದೋಯ್ತು ನಂದು. ಆ್ಯಂಡ್ ನಮ್ಮ ಅಕ್ಕ ಬಂದಿದ್ಲು ಮನೆಗೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಅವಳನ್ನ ಆಚೆ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಮೊನ್ನೆ ಹೋಗಿದ್ವಿ, ಬಟ್ ಮತ್ತೆ ನಮ್ಮ ಅಮ್ಮನೆಲ್ಲ ಕರ್ಕೊಂಡು ಆಗಿ ತುಂಬ ದಿನ ಆಗಿತ್ತು ಹೋಗಿ. ಸೊ ಅದಕ್ಕೆ ನಮ್ಮ ಅಮ್ಮ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ರು. ಸಂಡೇ ಬೇರೆ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ರು. ಸೊ ವೈ ನಾಟ್ ಅಂತೇಳಿ ನಮ್ಮ ಅಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ ಇಷ್ಟೆಲ್ಲರನ್ನು ಕರ್ಕೊಂಡು ಮೂವಿಗೆ ಬಂದಿದ್ದೀನಿ. ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮೂವಿ ಟಿಕೆಟ್ ಬುಕ್ ಮಾಡಿದೆ, ಯಾವ ಮೂವಿಗೆ ಹೋಗೋದೇನು ಅಂತ. ಬಟ್ ಒಂದಷ್ಟು ನನಗೆ ಹಿಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಹಿಸ್ಟ್ರಿ ಮೇಲೆ ಬೇಸ್ಡ್ ಒಂದು ಮೂವಿ ಬಂದಿದೆ. ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು, ಹೋಗಿ ಚೆಕ್ ಮಾಡುವ ಅಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ಈಗ ಅದಕ್ಕೆ ಮುಂಚೆ ನಮ್ಮ ಮನೇಲಿ ಮಾಲ್ಗೆ ಹೋಗಿ ಏನಾದ್ರು ತಿನ್ನೋಣ ಅಂದರೆ ಬೇಡ ಇಲ್ಲೇ ಮಾಡ್ತೇನೋ ಫುಡ್ ಸ್ಟ್ರೀಟ್ ಇದೆ, ಫುಡ್ ಸ್ಟ್ರೀಟಲ್ಲೇ ತಿನ್ನೋಣ ಅಂದರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಈಗ ಅವ್ರನ್ನ ಫುಡ್ ಸ್ಟ್ರೀಟಲ್ಲಿ ಇಳಿಸಿದ್ದೀನಿ. ಬನ್ನಿ ಏನು ತಿಂತಾರೆ ನೋಡುವ. ಏನು ಹೇಳಿದೆ, ಯಾವಾಗಲೂ ಫಾರ್ಮಲ್ಸಲ್ಲಿ ನೋಡಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ನಾನು ಇವತ್ತು ಹಿಂಗೆ ಫುಲ್ ಕ್ಲಾಸಿ ಆಗಿ ಕಾಣಬೇಕು ಅಂತ ಬಂದೆ ಗೈಸ್. ಕ್ಲಾಸಿ. ಫಿಶ್ ಇದೆ ಇಲ್ಲಿ, ಫಿಶ್ ತಿನ್ಬೋದು ನಾನು. ನೀವೇನು ತಿಂತೀರಾ ಮೇಡಮ್? ನಾನು ಸಮೀರ್ ನೋಡಿ ಲೈನ್ ಅಂಗಡಿ ಇದೆ, ಲೈನ್ ವಾಕ್ ಮಾಡ್ಕೊಂಡು ಒಳ್ಳೆ ಮ್ಯೂಸಿಯಂ ಥರ ನೋಡ್ಕೊಂಡು ಹೋಗ್ತಾರೆ. ಡಯಟ್ ಅಂತ ಹೇಳ್ಬಾರ್ದು. ನಾನು ಫಿಶ್ ತಿಂತೀನಿ. ಡಯಟ್ ಮಾಡ್ತಿರೋ ಡಯಟ್ ಅಂತ ಹೇಳಿ ಏನೇನು ಹೇಳಬೇಕು? ಫಿಶಾ ಬನ್ನಿ. ಸೊ ಇಲ್ಲಿ ಬಂದಿರೋದ್ರಿಂದ ಎಲ್ಲ ವೆಜ್ಜು ಚಿಕನ್ ಎರಡೂ ಇದೆ. ಇದರ ಸ್ಟಿಕ್ ಕೊಡಿ. ಮತ್ತು ಇದೇನು ಚಿಕನ್ ಎಲ್ಲ ಇದನ್ನು? ಹಾಂ, ಇದು ಚಿಕನ್ನ ಅದು. ಸೊ ನಮ್ಮ ಆರ್ಡರ್ ರೆಡಿ ಆಗ್ತಿದೆ. ಹಾಗೆ ಅಪ್ಪಲ್ಲಿ ಮುಂದೆ ಇನ್ನೊಂದು ಅಂಗಡಿ ಅಲ್ಲೂ ನೋಡ್ಕೊಂಬಂದು ಮೇಡಮ್ ಬನ್ನಿ. ಸೊ ನಿಮ್ಗೀಗ ಸೈಡ್ಸ್ ಆಯಿತು. ಮೇನ್ ಕೋರ್ಸ್ ಏನು ತಿಂತೀರಾ? ರೈಸ್, ಚಿಕನ್, ಇದು ರೈಸ್, ಇಡ್ಲಿ, ರೋಟಿ, ದೋಸೆ, 99 ವೆರೈಟಿ ದೋಸೆ, ವೆಜ್ ಐಟಮ್ ಏನಾದರೂ, ಗ್ರಿಲ್ಲು. ಬೇಗ ಹೇಳಿ ಏನು ಬೇಕು ಅಂತ. ಫಿಶ್ ನೋಡ್ಕೊಂಬಿಡೋಣ. ಒಂದು ಫಿಶ್ ತೊಗೊಳ್ಳೋಣ ಗೈಸ್, ಚೆನ್ನಾಗಿರುತ್ತೆ. ಖಾರನೂ ಸ್ವಲ್ಪ ನೋಡ್ಕೊಂಡು ಕಮ್ಮಿ. ಸೊ ಫಿಶ್ಶು 2 ಆರ್ಡ್ರ್ ಮಾಡಿದ್ದೀವಿ. ಕಬಾಬ್ ಫ್ರೈ, ಫಿಶ್ ಆಯಿತು. ಈಗ ರೈಸ್ ಐಟಮ್. ಬನ್ನಿ ರೈಸ್ ಐಟಮ್ ಹುಡ್ಕೊಂಬೋದು. ನಮಗೆ ರೈಸ್ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. 10 ಗ್ರಾಮ್ ಇಷ್ಟು ರೈಸ್ ತಿನ್ನಲೇಬೇಕು ನಾವು. ಫ್ರೈಡ್ ರೈಸ್ ಇರ್ತೀರ ನಮ್ಮ ಅಮ್ಮಗೆ. ಸ್ವೀಟ್ ತಿಂತೀರಾ ಅಂತ ಕೇಳ್ತಾಳ ಅಮ್ಮಗೆ. ಇಲ್ಲಿ ಮುಂದೆ ನಿಲ್ಸ್ಬಿಟ್ಟು ನೋಡಿ. ಅವ್ರ ಪ್ರಾಬ್ಲಮ್ ಏನು ಅಂತ ಗೊತ್ತೇನೆ ನಿಂಗೆ? ಅದಕ್ಕೆ ಇವತ್ತು ತಿನ್ಸ್ಬಿಡ್ತೀಯಾ? ಸೊ ನಾನು, ನಮ್ಮ ಅಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ ಬಂದಿರೋದು ಇವತ್ತು ಆಚೆ. ಬಟ್ ನಮ್ಮ ಅಕ್ಕ ನನ್ನ ತಮ್ಮ ಯಾಕೋ ದೂರ ಓಡೋಗ್ತಾವನಪ್ಪ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದೆಲ್ಲ ಮುಂದೆ ಮಾತಾಡೋಣ. ನಾನು ನಮ್ಮ ತುಂಬ ಇವತ್ತದಲ್ಲ ಕಾಮೆಂಟ್ಸ್ ಇರೋದು ಇದ್ದಿದ್ದೆ ಪಾಪ, ಮತ್ತೆ ಬೇಡ ತೆಗಿಬೇಡ, ನನಗೆ ಮೂಡೋಗ್ಬಿಟ್ಟು ತಿನ್ನೋದಾಮೇಲೆ ಸುಮ್ಮನೆ ಒಂದು ದೊಡ್ಡ ಜಗಳ ಆಗಿದೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಅದಕ್ಕೆ ಆಮೇಲೆ ಇವಾಗ ಮಾತಾಡಲ್ಲ, ಆಮೇಲೆ ಮಾತಾಡ. ಅದು ನಿನಗೆ ಯಾವಾಗಲೂ ನಿನಗೆ ಕಂಟೆಂಟ್ಗೆ ದೊಡ್ಡ ಜಗಳ. ನಮ್ಮ ಕಾಂಟೆಂಟ್ ಇವತ್ತು ಕಾಂಟೆಂಟ್ ಸಿಕ್ಕಿದೆ. ನಂಗೆ ತಮ್ಮನೇಲಿ ಐಡಿಯಾ ಏನು ಎಲ್ಲ ಆಗಲೇ ತಲೆ ಓಡಿಸ್ಬಿಟ್ಟಿದ್ದೀನಿ. ಯಾವ ಥರ ಫೋಟೋ ಹಿಡ್ಕೊಬೇಕು ಅಂತ ತಲೆ ಓಡಿಸ್ಬಿಟ್ಟಿದ್ದೀನಿ. ಏನು ಬೇಕು? ಯಾಕೆ ಬಚ್ಚಿಟ್ಕೊತಿದ್ದೀರಾ? ಅಲ್ಲ, ಕಬಾಬ್ ತಿನ್ನಂಗಿಲ್ಲ, ಆಯಿಲ್ ಐಟಮು. ಹೌದಾ? ಅಲ್ಲ ಏನೋ ಈಗ ಬೇಕು ಅಂದ್ರಲ್ಲ ಅಲ್ಲಿ ಶವರ್ಮಾ ಅಂತೇನೋ. ಬೇಡವಾ ಶವರ್ಮಾ? ಬೇಡವಾ? ಹೇಳೋಣ ಅಂದ್ಕೊಂಡೆ. ಹೇಳಿ ಬೇಗ ಹೇಳ್ತಿದ್ದೀನಿ. ಶವರ್ಮಾ ಬೇಕಾ ಬೇಡವಾ? ಎದುರ್ಕೊಂಡಿದ್ದಾರೆ ಗೈಸ್ ನನ್ನ ಜೊತೆ ಪಾಪ. ಒಂದಿನ ನಾಳೆಯಿಂದ ಫುಲ್ ಸ್ಟ್ರಿಕ್ಟ್. ಥ್ಯಾಂಕ್ ಯು ಆರಾಮ. ನಾಳೆಯಿಂದ ಫುಲ್ ಸ್ಟ್ರಿಕ್ಟ್. ಎಲ್ಲರೂ ಡಯಟಲ್ಲಿದ್ದಾರೆ. ಸೊ ಇವತ್ತು ತಿನ್ಬಿಡ್ಲಿ ಏನು ಬೇಕಾದ್ರು. ಹೋಗಿ ಶವರ್ಮಾ ತಿನ್ಕೊಳ್ಳಿ. ಹೋಗಿ ಶವರ್ಮಾ ತಿನ್ಕೊ. ಬೇಡವಾ? ನೀವು ತಿನ್ಕೊಳ್ಳಿ. ಒಂದೇ ಅಲ್ಲ. ಹಾಂ. ಸೊ ಇಡ್ಲಿ ತೊಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ಯೂಶಲಾಗಿ ಕನ್ನಡದವ್ರು ಇಡ್ಲಿ ಮಾಡ್ತಾರೆ. ಸೊ ಇವರು ಬೇರೆ ಊರವರು ಬಂದು ಇಲ್ಲಿ ಇಡ್ಲಿ ಮಾಡ್ತಿದ್ದಾರೆ. ಹೆಂಗೆ ಮಾಡಿರ್ಬೋದು ಅಂತ ಟ್ರೈ ಮಾಡುವ. ನಮ್ಮ ಮನೆಯವರು ಟ್ರೈ ಮಾಡಿ. ದಪ್ಪ ಇದೆಯಾ? ಚೆನ್ನಾಗಿಲ್ವಾ? ಓಕೆನಾ? ಹಂಗೆ ನಮ್ಮ ಅಮ್ಮದು ಶವರ್ಮಾ ಬಂತು. ಮತ್ತು ನೋಡಿ ಪನ್ನೀರ್ ಬಂತು. ಆದಷ್ಟು ಹೆಲ್ದಿ ಐಟಮ್ನೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಶ್ರವಣ್ ನೋಡಿ ಇಡ್ಲಿ ತಿಂತಾವಳೆ. ಅಪ್ಪ ಇಲ್ಲಿ ನೋಡಿ ಇಡ್ಲಿ ತಿಂತಾವಳೆ. ಇಡ್ಲಿ ಚಟ್ನಿ ಕುಡ್ದಲ್ಲ ಈಗ ಲೀಟ್ರು. ಮಾಮ್ ತಿಂದಿಲ್ವಾ ಅವಳು? ಅಲ್ಲಿ ನೋಡಿ ಶವರ್ಮಾ ತಿಂತವ್ರು ನಮ್ಮ ಅಮ್ಮ. ಶವರ್ಮಾ ತಿಂತವ್ರು ನೋಡಿ. ಇದು ಹಾಕ್ಬಾರ್ದು ಅಂದ್ರೆ ಒಪ್ಕೊಳ್ಳಿ. ತಿಂದಿಲ್ವಾ ಸೋನು? ತಿನ್ಲಾ? ಶವರ್ಮಾ ತಿಂತಾ ಇದ್ದೀರಾ ಮತ್ತೆ ನೀವು?
ಶವರ್ಮಾ ನೋಡಿ ತಿಂತವ್ರೆ ಶವನ್ರು. ಲಾಸ್ಟ್ ನಾಳಿಂದ ಡೈಟಿಂಗ್. ಒಂದು ಚಿಕನ್ ಐಟಮ್ ಬಂದಿದೆ. ಬೇಕು ತಿನ್ನೋ ಗ್ಯಾಪಲ್ಲಿ ನಾನು ಹೋಗ್ಬಿಟ್ಟು ನಮ್ಮ ಫಿಶ್ ಐಟಮ್ನ ತೊಗೊಂಬರೋಣ ಅಂತ ಬಂದಿದ್ದೀನಿ. ಮುಂದೆ ಬನ್ನಿ. ಯಾವುದಾದ್ರು ಚಿಕನ್ ಪೀಸಿಂದ ಖಾರ ಹಾಕ್ಕೊಂಬಿಟ್ಟು ಗೈಸ್. ಸೊ ಅಲ್ಲಿ ಎಲ್ಲರೂ ಖಾರ ಆಗ್ಬಿಟ್ಟಿದೆ, ಅದಕ್ಕೆ ನೀರು ಇಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫಿಶ್ ಇನ್ನೂ ರೆಡಿ ಆಗ್ತಾಯಿದೆ. ನಾನು ನೀರು ತರೋಷ್ಟಾಗಿ ನೀರು ಹೊಡಿತಾವ್ರು ನೋಡಿ ಆಗಲಿ. ಸೊ ಏನಾಗಿದೆ ನಿಮಗೂ ಮತ್ತು ಸಾಯಿಲ್ ಯಾಕೆ ಜಗಳ ಆಡಿದ್ರಿ? ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಯಾಕೆ ಸುಮ್ಮನೆ ಜಗಳ ಜಗಳ ಆಗ್ತಿರೋ ಗೊತ್ತಿಲ್ಲ. ನನಗೆ ಅನ್ಸುತ್ತೆ ಒಂದ್ಸತಿ ಬೇಜಾರಾಗ್ಬಿಡುತ್ತೆ. ಬಿಡು, ನಾನು ಒಂದು ಮಾಡ್ತೀನಿ ತಲೆ ಕೆಡ್ಸ್ಕೊಡು. ಒಂದೇನು ಮಾಡೋದು? ಮಾಡ್ತೀನಿ ಅಂತೀನಿ. ಗೈಸ್ ಇಲ್ಲಿದೆ ನೋಡಿ ಫಿಶ್ಶು ನೀರು ದೋಸೆ ಫಿಶ್ಶು. ಜಸ್ಟ್ ಎಣ್ಣೆಯಿಂದ ಈ ಫಿಶ್ನ ತೆಗೆದ್ರು ಅದು ನೋಡಿ ನನ್ನ ತಲೆಗೆ ಬಂದಿದ್ದು. ಈ ಥರ ಎಣ್ಣೆಯಿಂದ ತೆಗೆದಿದ್ದ ಐಟಮ್ ತಿಂದು ಎಷ್ಟು ದಿನ ಆಯಿತು ನನಗೆ ಗೊತ್ತೇ ಇಲ್ಲ. ನನಗೆ ಹಿಂಗಿಂತ ನನಗೆ 6 ತಿಂಗಳು ಮೇಲೆ 7 ತಿಂಗಳು ಮೇಲೆ ಆಯಿತು. ನಮ್ಮ ಅಕ್ಕ ಫೇವ್ರೇಟ್ ಅಂತ ಗೈಸ್ ನೀರು ದೋಸೆ. ತಿಂತವಳು ನೋಡಿ. ತಿನ್ನಂಗಿಲ್ಲ. ತಿನ್ನಲ್ವಾ? ತಿನ್ನಂಗಿಲ್ಲ ಅಂದ್ರೆ ನಿಜ ಕೇಳು, ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಒಂದು ಬೈಟ್ ತಿನ್ಬೋದು. ತಿನ್ನು. ಒಂದು ಬೈಟ್ ಅಲ್ಲ, ತಿನ್ಬೋದಾ ಬೇಡ? ಫುಲ್ ತಿನ್ನಂಗಿಲ್ಲ, ಒಂದು ಬೈಟ್ ತಿನ್ಬೋದು. ನೀರು ದೋಸೆ ಗೈಸ್. ನನ್ನ ಫಾರ್ಮಲ್ಸಲ್ಲಿ ನಾನೇ ನೋಡಿ ನನ್ನೇ ಒಂಥರ ಜೀನ್ಸ್ ಪ್ಯಾಂಟಲ್ಲಿ ಮತ್ತು ಶರ್ಟಲ್ಲಿ ನೋಡೋಕೆ ಒಂಥರ ನನಗೆ ಫೀಲ್ ಆಗ್ತಿದೆ. ಚೆನ್ನಾಗಿದ್ಯಾ? ಅದೊಂಥರ ಡಿಫ್ರೆಂಟ್ ಫೀಲಿಂಗು. ನಂಗೆ ಇಷ್ಟ ಆಗ್ತಲ್ಲ. ನಾನು ಫಾರ್ಮಲ್ಸಲ್ಲಿ ಇಷ್ಟ ಆಗ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ದಿನ. ಈವ್ನಿಂಗ್ ಟೈಮ್ ಈ ಥರ ಎಲ್ಲ ಹಾಕೋಬೋದು, ಏನು ಪ್ರಾಬ್ಲಮ್? ಆಯ್ತಮ್ಮ, ಎಲ್ಲ ಟೈಮಲ್ಲಿ ಮಕ್ಕ ಅಪ್ರೂವ್ ಮಾಡ್ತಿರೋದು ಗೈಸ್. ಸೊ ಇಲ್ಲೊಂದು ಚೇರ್ ಇತ್ತು, ಇಲ್ಲಿ ಸಾಯಿಲ್ ಕೂತಿದ್ದ. ನಾನು ಬಂದು ಕೂತ್ಕೊಂಬಿಟ್ಟೆ ಇಲ್ಲಿ. ಅಲ್ಲಿ ನಮ್ಮ ಅಕ್ಕಪಕ್ಕ ಚೇರ್ ಇತ್ತು, ಆದರೂ ನನ್ನ ತಮ್ಮ ಚೂಸ್ ಮಾಡಿದ್ದೇನು ಇನ್ನೊಂದು ಚೇರ್ ಎತ್ಕೊಂಬಂದು ಇಲ್ಲಿ ಕೂರೋದನ್ನ. ಅವಳ ಪಕ್ಕ ಕೂರಲ್ಲ ಅಂತ ಡಿಸೈಡ್ ಮಾಡಿದ್ದಾನೆ. ಅಂದರೆ ಅವನು ಇನ್ಮೇಲೆ ಲೈಫಲ್ಲಿ ಅವಳ ಹತ್ರ ಇಲ್ಲ. ನನ್ನ ತಮ್ಮ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ಲೈಫ್ ಲಾಂಗ್ ಅವಳ ಹತ್ರ ಮಾತಾಡಲ್ಲ. ಸಾಯಿಲ್ ಕರೆಕ್ಟ್ ತಾನೆ? ಮಾತಾಡಲ್ಲ ತಾನೆ? ನಮ್ಮ ಅಕ್ಕನೇನು ಕಮ್ಮಿ ಇಲ್ಲ ಗೈಸ್. ಅವಳು ಲೈಫ್ ಲಾಂಗ್ ಇನ್ಮೇಲೆ ನಮ್ಮ ಅಕ್ಕ ಮಾತಾಡಲ್ಲ. ಈಗ ನೀರು ದೋಸೆ ತಿನ್ನ ನಾನು ಒಂದು ಬೈಟು. ನಮ್ಮ ಅಕ್ಕ ತಮ್ಮ ಎಲ್ಲ ಫಿಕ್ಸ್ ಆಗ್ಬಿಟ್ರೆ ಹಂಗೆ ಗೈಸ್. ತುಂಬ ಸ್ಟ್ರಿಕ್ಟ್ ಅವರೆಲ್ಲ. ಒಬ್ರ ಹತ್ರ ಮಾತಾಡ್ಬಾರ್ದು ಅಂತ ಫಿಕ್ಸ್ ಆದರೆ ಮುಗೀತು. ನಮ್ಮ ಅಕ್ಕಂಗೆ ಹರ್ಟ್ ಮಾಡಿದ್ದು ನಾನು ಸಾಯಿಲ್ಗೆ ಹರ್ಟ್ ಮಾಡಿದ್ದಾಳೆ ನಮ್ಮ ಅಕ್ಕ ಅಲ್ವಾ? ಗೊತ್ತಿಲ್ಲ ಅಲ್ವಾ ಸನು? ಹರ್ಟ್ ಆಗಿದ್ದಲ್ವ ನಿಂಗೆ? ನಿಂಗೂ ಹರ್ಟ್ ಆಯ್ತಲ್ಲ ಸಾಯಿಲ್? ಗೈಸ್ ನಾವು ಜಸ್ಟ್ ಈಗ ನನ್ನ ತಮ್ಮಂಗೆ ಫಿಶ್ ತಿನ್ನು ಅಂದ್ವಿ. ಇಲ್ಲಿದೆ ಫಿಶ್ ನೋಡು ತಿನ್ನು ಅಂತ. ಅವಳು ತಿಂತದೇಳೆ ನಾನು ಮುಟ್ಟಲ್ಲ ಅಂತ ಹೇಳ್ದ. ಅವಳು ತಿಂತಿದ್ದಾಳೆ, ನಾನು ಯಾಕೆ ಮುಟ್ಲಿ ಅದನ್ನ ಅಂತ ಹೇಳ್ದ. ಲೈ ನಮಗೆ ನಿನ್ನ ಮನ್ಸಲ್ಲಿಂದ ಗೊತ್ತಾಗುತ್ತೆ ಕಣ. ಲೈ ಸಾಯಿಲ್, ನೀನು ಬುಳ್ಳಕ್ಕೆ ಓಡಾಡ್ತಿದ್ದಲ್ಲ ಅವಾಗಿಂದ ನೀನು ನೋಡ್ತಾ ಇದೀವಿ ನಾವು. ಚಡ್ಡಿ ಹಾಕ್ದಿರ ಓಡಾಡ್ತಿದ್ದಿದ್ದು ನೀನು ಅವಾಗಿಂದ ನೋಡ್ತಾ ಇದೀವಿ. ಹಾಂ, ನೀನು ಮುಟ್ಟಿರೋ ಮೀನು ಮುಟ್ಟಲ್ಲ ಅಂತ ಸೋನು. ಇದೆಲ್ಲ ನೆನ್ಪಿಟ್ಕೋ. ಅವನು ಬಂದು ಮಾತಾಡಿದ ತಕ್ಷಣ ಈ ಅಂತ ಹೋಗ್ಬಿಡ್ಬೇಡ, ನಾಚಿಕೆ ಮನೆ ಮರಿದು ಬಿಟ್ಟು. ಆಯ್ತಾ? ನೀನು ಅಷ್ಟೇ ನಾಚಿಕೆ ಮನೆ ಮರಿದು ಬಿಟ್ಟು ಹೋಗ್ಬಿಟ್ಟಿಯಾ ಮಾತಾಡೋಕ್ಕೆ. ಈಗೋ ಮೇಂಟೈನ್ ಮಾಡಿ, ಸೆಲ್ಫ್ ರೆಸ್ಪೆಕ್ಟ್. ಯಾರ ರಕ್ತ ನೀವು? ಹಾಂ, ಯಾರ ರಕ್ತ? ಕಿರಣ್ ರಿಯಾನ ರಕ್ತ. ಎಷ್ಟು ಆಟಿಟ್ಯೂಡ್ ಇರ್ಬೇಕು ನಿಮಗೆ. ಕಿವಿಯಿಂದ ಕೇಳಬೇಕು, ಕಿವಿಯಿಂದ ಬಿಡಬೇಕು ಅವಾಗಲೇ. ಗೈಸ್ ನಮ್ಮ ಅಕ್ಕಂಗೆ ಒಂದು ಪ್ರಾಬ್ಲಮ್ ಇದೆಯಂತೆ. ಯಾರು ಅವ್ರಿಗೆ ದೊಡ್ಡವಳು ಅಂತ ರೆಸ್ಪೆಕ್ಟ್ ಕೊಡೋದು ಅಂತೆ ನಮ್ಮ ಮನೇಲಿ. ಹೌದು, ನೀವು ಹೇಳಿ ಗೈಸ್, ನೀವೇ ಕಮೆಂಟ್ ಮಾಡಿ. ನನ್ನ ತಮ್ಮಂದಿರು ನನಗೆ ಅಕ್ಕ ಥರ ಟ್ರೀಟೇ ಮಾಡಲ್ಲ. ನನ್ನ ಫ್ರೆಂಡು ನೀನು. ಅವಾಗಿಂದ ನಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರು, ನನ್ನ ಅಕ್ಕ ಥರ ಟ್ರೀಟ್ ಮಾಡಿಲ್ಲ ನಾವು. ಫ್ರೆಂಡ್ಶಿಪ್ ನಮ್ದು ಅದು. ಆಯ್ತು, ಬಟ್ ಹೊಡಿಯೋದು ಬಡಿಯೋದು ಬೈಯೋದು ಅದೆಲ್ಲ ಇರ್ಬಾರ್ದು. ಏನು ಬೈತಾನೆ ಅವನು? ನೋಡಿದ್ರಾ ಲೇ 90 ಹೊಡಿಯೋ ನೀನೇ ಇಷ್ಟು ಮಾತಾಡಿದ್ರೆ ನೀಯತ್ತಾಗಿರೋ ನಾವೆಷ್ಟು ಮಾತಾಡಬೇಡ ಅಲ್ವಾ ಸಾಯಿಲ್? ಹಾಂ, ಮನೆಗೆ 90 ಹೊಡ್ಕೊಂಡು ಬಂದಿದ್ದೇನೆ ನೀನು. ಕೈತಾನೆ ಬ್ಲಾಗ್ ನೋಡಿದ್ರಲ್ಲ, ಇದೆಷ್ಟು ಅಂದರೆ 8 ಅಂತವಳೆ ಹಿಂಗೆ ತೋರಿಸ್ಬಿಟ್ಟು. ಏನು ನೀನು ನಿಜ ಹೇಳಿ ಕುಡ್ದಿಲ್ಲ ಅಂತ? ಇಲ್ಲ, ಕುಡ್ದಿಲ್ಲ. ಯಾಕೆ ನಗ್ತಾ ಇದೀಯಾ? ತಪ್ಪು ತಿಳ್ಕೊತಾರಾ? ನಿಜ ಅನ್ಕೋತಾರೆ. ಏನಂದ್ರೆ ಹೊಡಿತೀನ ನಾನು? ಹೊಡಿಯೋದು ಬೈಬಾರ್ದು ಇರಬಾರ್ದಾ? ಆಯ್ತು ಗೈಸ್, ನಮ್ಮ ಅಕ್ಕ ಹತ್ರ ಇನ್ಮೇಲೆ ಫುಲ್ಲು ಡೀಸೆಂಟ್ ಬ್ರದರ್ ಥರ ಬಿಹೇವ್ ಮಾಡ್ತೀವಿ ನಾನು ಮತ್ತೆ ನಮ್ಮ ಟುಮ್ ಸಾಯಿಲ್. ಅವಳು ಬಂದರೆ ನೀವು ಮಾತಾಡಲ್ವಾ? ಸುಮ್ಮನೆ ಆಯ್ತು. ಅಯ್ಯೋ ಸೋನು, ಏನು ಹಿಂಗನ್ಬಿಟ್ಟ? ಅವ್ರು ಬರ್ತಾರೆ, ನಾವು ಪಕ್ಕದ ಲಿಫ್ಟಿಂದ ಕೆಳಗಡೆ ಓಡೋಗ್ಬಿಡ್ತೀವಿ. ಹೊಳೋದ್ಮೇಲೆ ಬರ್ತೀವಿ. ಛೇ ಬರೋದೇ ಇಲ್ವಲ್ಲ ಬಿಡು, ಬೆಸ್ಟ್. ಬರೋದೇ ಬೇಡ. ಮಾಮ್ ಬರೋದೇ ಬೇಡ ಅಂತ 3 ದಿವಸ ಈ ವಾರದಲ್ಲಿ ಅವಳು ಇವ್ರು ಮಾಡಿಲ್ಲ. ಆದ್ರೆ ನಾನು ನೀನೇನು ಮಾಡ್ತೀರಲ್ಲ ಇವ್ರು ಒಂದಾಗ್ಬಿಟ್ರೆ ನಾನು, ನೀವೇನಾದ್ರು ಒಂದಾದ್ರೆ ನೀವಿಬ್ರು ತಲೆ ಬೋಡ್ಸ್ಬಿಡ್ತೀನಿ. ಇಬ್ರಿಗೂ ಈಗೋ ಇರಬೇಕು ಆಯ್ತಾ? ಮರ್ಯಾದೆ ಇಲ್ಲ ನಿಮ್ಮಿಬ್ರಿಗೂ. ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತೀರಾ, ನೆಕ್ಸ್ಟ್ ಡೇ ಒಂದಾಗ್ಬಿಡ್ತೀರಾ. ಹಾಂ, ಇನ್ಮೇಲೆ ಮಾತಾಡ್ಬೇಡ, ನೀನು ಮಾತಾಡ್ಬೇಡ. ಮಾನ ಮರ್ಯಾದಿಲ್ಲ ನಿನಗೆ. ಹೋದ್ರೆ ನಿನಗೆ ಹೇಳ್ತಾ ಇದ್ದೀನಿ.
ಮತ್ತೆ ಹೇಳು ಕ್ಯಾಮ್ರಾ ನೋಡ್ಕೊಂಡು ಹೇಳು ಏನೋ ನಾನೇ ತಲೆ ಬೋಡ್ಸ್ಕೊಂಡ್ಬಿಡ್ತೀನಿ ಮಾತಾಡಿದ್ರೆ ಓ ಗೈಸ್ ಕಾಂಟೆಂಟ್ ಗೈಸ್ ಕಾಂಟೆಂಟ್ ಇಲ್ಲ ವ್ಲಾಗ್ ಮುಂದೆ ಬಂದು ಮಿಷಿನ್ ತಗೊಂಡು ಹಿಂಗೆ ಓಡಿಸ್ಕೊಂಡ್ಬಿಡ್ತೀನಿ ಯಾರು ಮಾತಾಡ್ಬಿಟ್ಟು ಸೋನು ಏನು ಹಿಂಗನ್ಬಿಟ್ಟ ನೀನು ನಾನೇನು ಅನ್ನಲ್ಲಪ್ಪ ನಮ್ಗೇನು ಆಗ್ತಾರೆ ಓ ನಿಂಗಿಲ್ಲ ನೀನು ಮಾತಾಡಕ್ಕೆ ರೆಡಿ ಅಲ್ಲ ನೀನು ಮಾತಾಡಕ್ಕೆ ರೆಡಿ ಇದೆಯಾ ಅವ್ನಿಗೆ ಇಷ್ಟ ಇಲ್ಲ ಅವ್ನು ತಾನೇ ತಪ್ಪು ಮಾಡಿದ್ದು ಬಂದು ಮಾತಾಡ್ರೆ ಮಾತಾಡ್ತೀನಿ ಅದರಿಂದ ಮಾತಾಡೋದೇ ತಪ್ಪು ಅಂದ್ರೆ ಮಾತಾಡೋದೇ ಊಟ ಮಾಡೋಕೆ ಶುರು ಮಾಡಿದಾಗ ಅಯ್ಯಪ್ಪ ಇರ್ಲಿ ಬಿಡಿ ಮೂವಿಗೆ ಹೋಗ್ತಾ ಇದೀವಿ ನಾವು ಯಾಕೆ ಸುಮ್ಮನೆ ಇದೆಲ್ಲ ಮಾತಾಡೋದು ಪಾಪ ನಮ್ಮ ಅಕ್ಕ ನೋಡಿ ಎಷ್ಟು ಹಸ್ಕೊಂಡಿದ್ದಾರೆ ಮೂಡೇನು ತಿಂತವಳೆ ನಂಗೆ ತಿನ್ನಕ್ಕೆ ಬರಲ್ಲ ಅಂತ ನಮ್ಮ ಅಕ್ಕ ಬರೀ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಫ್ರೈಡೇ ಸಂಡೇ ಚಿಕನ್ ತಿನ್ನೋದು ಸ್ಯಾಟರ್ಡೇನು ತಿನ್ನಲ್ಲ ಫ್ರೈಡೇ ತಿಂತ್ಯಾ ಫ್ರೈಡೇ ತಿನ್ಬೋದಾ ಸ್ಯಾಟರ್ಡೇ ತಿನ್ನಲ್ಲ ಫ್ರೈಡೇ ತಿಂತ್ಯಾ ಸ್ಯಾಟರ್ಡೇ ಮಂಡೇ ಥರ್ಸ್ಡೇ 3 ದಿನ ಫ್ರೈಡೇ ಬಾ ಹೋಗೋಣ ಅಮ್ಮ ನೋಡಿ ಗೈಸ್ ಬ್ಯಾಗ್ನ ಕೆಳಗೆ ನೆಲದ ಮೇಲೆ ಇಟ್ಟಿದ್ದಾರೆ ಎಲ್ಲಿದ್ಯಾ ಅಲ್ಲಿ ಸೋನು ನೋಡ್ಸೋನು ಆಲ್ಮೋಸ್ಟ್ 13-15,000 ಗೈಸ್ ಫೈನಲಿ ಊಟ ಆಯ್ತು ಈಗ ಇಲ್ಲಿಂದ ಹೊರಟು ಮಾರ್ಟಲ್ಲಿ ಒಂಚೂರು ನಮ್ಮ ಅಮ್ಮ ಶಾಪಿಂಗ್ ಮಾಡೋದಿದೆ ರೇಷನ್ ಅದನ್ನ ಮಾಡಿ ಇಲ್ಲ ಹೋಗ್ಬಿಡೋಣ ಕಾರಲ್ಲಿ ಹಾಕೊಂಡು ಅಮ್ಮ ಸಿದ್ಧ ಮಾಲ್ ಎಂಟ್ರಿ ಮೂವಿ ಮುಗಿಸಿ ಮನೆಗೆ ಫೈನಲಿ ರೀಚ್ ಆಗಿ ಮಾರ್ಟ್ ನಮ್ಮ ಅಕ್ಕದು ನಮ್ಮ ಅಮ್ಮದು ರೇಷನ್ ಶಾಪಿಂಗ್ ಅಂತ ತೊಗೋತಾ ಇದ್ದಾರೆ ನಾವು 4 ಗಂಟೆ ಮೂವಿ ಸ್ಟಾರ್ಟ್ ಆಗುತ್ತೆ ಸೊ ಡಯಟ್ ನೋಡಿಕೊಂಡು ನಮ್ಮ ಅಕ್ಕ ನಮ್ಮ ಅಮ್ಮದು ಏನೇನು ರೇಷನ್ ಇದೆ ತೊಗೋತಾ ಇದ್ದಾರೆ ಮಾರ್ಟ್ ಒಳಗಡೆನೇ ತಳ್ಳೋ ಗಾಡಿ ಇಟ್ಬಿಟ್ಟವ್ರೆ ಕ್ರೇಜಿ ಇಲ್ಲಿ ಒಂದು ಹೊಸ ಕಿರಿಕ್ ನಡೀತಿದೆ ಸಾಯಿಲ್ ಶರ್ಟ್ ಬಟನ್ ತೆಗೆದಿದ್ದೇನೆ ಅಂತೇಳಿ ನಮ್ಮ ಅಮ್ಮ ಕಿರಿಕ್ ಮಾಡ್ತಿದ್ದಾರೆ ನೋಡಿ ಶರ್ಟ್ ಬಟನ್ ಯಾಕೋ ಇಲ್ಲಿ ಇಷ್ಟ ಹಾಕೊಂಡಿದ್ಯಾ ಅದು ತೆಗೆದ್ಬಿಡು ಗೈಸ್ ಸರಿಯಾಗಿ ಆಯಿತು ಏನೋ ಒಂಚೂರು ಎಣ್ಣೆ ಸರಿ ಇಲ್ದಿರೋ ತಿಂದಿದ್ದೀನಿ ಪಕ್ಕ ನಾನು ನನ್ನ ಗಂಟು ನೋವು ಶುರು ಆಗೋಯ್ತು ಹಿಂಗೇನಾಗ್ತಿಲ್ವಾ ಏನೋ ರಾಂಗ್ ತಿನ್ಬಿಟ್ಟೆ ಗಂಟ್ಲು ನೋವ್ತಿದೆ ಇದೇನು ತಿನ್ನೋ ಐಟಮ್ ಆಯ್ತಲ್ಲ ತಿನ್ನೋ ರೇಷನ್ನ ನಿಮ್ಮ ಮಂತ್ಲಿ ರೇಷನ್ ಬಂದಾಗ ನೀವು ತೊಗೊಳ್ಳಿ ಇದೆಲ್ಲ ಮಂತ್ಲಿ ರೇಷನ್ ಇವ್ರು ತಿನ್ನೋ ರೇಷನ್ ಕೊಡಿಸು ಅಂತ ಕರ್ಕೊಂಬಂದು ಮಂತ್ಲಿ ರೇಷನ್ಗೆ ಹಾಕೋತವ್ರೆ ಗೈಸ್ ಟ್ಯಾಕ್ಸ್ ನೋಡಿ ಗೈಸ್ ನಮ್ಮ ಅಮ್ಮದು ಶಾಪಿಂಗ್ ಆಯಿತು ನೋಡಿ ನಮ್ಮ ಅಮ್ಮ ಡಯಟಲ್ಲಿ ಏರ್ ಫ್ರೆಶ್ನರ್ ಎಲ್ಲ ಇದೆ ಹಾಂ ಏರ್ ಫ್ರೆಶ್ನರ್ ಎಲ್ಲ ಇದೆ ನಮ್ಮ ಡಯಟಲ್ಲಿ ಇನ್ನೇನೇನಿದೆ ಗೊತ್ತಿಲ್ಲ ಇನ್ನೇನೇನು ಇಲ್ಲದೇ ಇರೋ ಡಯಟಲ್ಲಿ ಇದೆಯೋ ಗೊತ್ತಿಲ್ಲ ಇದರಲ್ಲಿ ಎಲ್ಲಿ ಬರ್ತಿದ್ದೆ ತೋರಿಸು ಶಿವಳೆ ಬರ್ದು ಹೋಗ್ತಾವಳಂತೆ ನನ್ನ ಕಾರ್ ಮೇಲೆ ನೋಡಿ ಮೊನ್ನೆ ವಾಶ್ ಮಾಡ್ಸಿರೋ ಕಾರ್ ಇಷ್ಟು ಬೇಕು ನೋಡಿ ಎಷ್ಟು ಧೂಳ ಬಿಡುತ್ತೆ ಇದೆಲ್ಲ ಕಟ್ ಮಾಡ್ತೀನಿ ನಾನು ಬ್ಲಾಗ್ ಪ್ರಮೋಷನ್ ಮಾಡ್ಕೋತೆ ಗ್ಯಾಪಲ್ಲಿ ನಾನು ನಿನಗೆ ಹೇಳಿದ್ದು ನನ್ನ ಬ್ಲಾಗಲ್ಲಿ ನೋಡು ಅಂತ ಅವ್ರಿಗೆ ತಗೋ ಆಯ್ತು ಹಿಡ್ಕೋ ಗೈಸ್ ನಮ್ಮ ಅಕ್ಕನ ಯಾಕೋ ತುಂಬ ಪ್ರಾಬ್ಲಮ್ಮು ಇದೆ ಗೈಸ್ ಇತ್ತೀಚೆಗೆ ತುಂಬ ಪ್ರಾಬ್ಲಮ್ ಇದೆ ನಮ್ಮ ಅಕ್ಕನ ಓ ಹಿಂಗೆಲ್ಲ ಮಾತಾಡ್ತಾಳೆ ನೀವು ನೋಡಿದ್ರೆ ಮಾತಾಡಬೇಡಿ ಬೈಬೇಡಿ ಹೊಡಿಬೇಡಿ ಅಂತೀರ ಏನು ಮಾಡೋದು ಹೇಳಿ ಆಯ್ತು ನನ್ನ ತಮ್ಮ ನೋಡ್ಕೋತಾನೆ ಸಾಯಿಲ್ ಏನು ಹೇಳಿರೋದು ಅವಳ ಜೊತೆ ಮಾತಾಡ್ತಿರೋದು ನನಗೆ ಗೊತ್ತಾದ್ರೆ ಇಲ್ಲ ಮಾತಾಡಿದ್ರೆ ತಲೆ ಬೋಡಿಸ್ಕೋತಾನೆ ಸಾಯಿಲ್ ನಮ್ಮ ಅಕ್ಕ ಹತ್ರ ಮಾತಾಡ್ರೆ ತಲೆ ಬೋಡಿಸ್ಕೋತಾನಂತೆ ಇನ್ಮೇಲೆ ನಾನು ಯಾಕೆ ಕಾಫಿ ಸ್ಟಾರ್ ಬಾಕ್ಸ್ ಇಲ್ಲೇ ಇದೆ ಬಾ ನಮ್ಮ ಅಕ್ಕಂಗೆ ಸ್ಟಾರ್ ಬಾಕ್ಸ್ ಕಾಫಿ ಬೇಕಂತೆ ತುಂಬಾ ದಿನದವಳು ನನಗೆ ಕೇಳ್ತಿದ್ದಾಳಂತೆ ನಾನು ಕೊಡ್ಸಿಲ್ವಂತೆ ಇವತ್ತು ಕೊಡಿಸ್ಬೇಕಂತೆ ಅದನ್ನು ಪೂರ್ತಿ ಮಾಡ್ಬಿಡೋಣ ಬನ್ನಿ ನಮ್ಮ ಅಮ್ಮ ಮತ್ತೆ ನನ್ನ ತಮ್ಮ ಬರ್ತಾ ಇದ್ದಾರೆ ನಮ್ಮ ಅಕ್ಕ ಏನೋ ಗೋಲ್ಡ್ ಏನೋ ನೋಡಬೇಕು ಅಂತೇಳಿ ನನ್ನ ಕರ್ಕೊಂಡ್ಬಂದಿದ್ದಾಳೆ ಸೊ ಇನ್ನೂ ನಮಗೆ ಹಾಫ್ ಆನ್ ಅವರ್ ಟೈಮ್ ಇದೆ ಸೊ ಜಸ್ಟ್ ವೇಟಿಂಗ್ ಅವಳ ಶಾಪಿಂಗ್ ಅವ್ರು ಮುಗಿಸಿ ಅಂತ ಒಂದು ಕಾಫಿ ಕೊಡ್ಸೋ ಕರ್ಕೊಂಡು ಹೋಗ್ಬೇಕಲ್ಲ ಗ್ಯಾಪಲ್ಲಿ ನೋಡ್ತಾ ಇದ್ದಾಳೆ ಚೆನ್ನಾಗಿದೆ ದಿಸ್ ಇಸ್ ನೈಸ್ ಗೈಸ್ ಫೈನಲಿ ನಮ್ಮ ಅಕ್ಕ ಅಲ್ಲೇನು ತೊಗೊಂಡಿಲ್ಲ ಸುಮ್ಮನೆ ಚೆಕ್ ಮಾಡೋಕೆ ಹೋದ್ಲು ಮಾತಾಡ್ತಲ್ಲ ಗೈಸ್ ಇಬ್ಬರು ಒಂದು ಮಾಡೋಕೆ ಹೋಗ್ತಾ ಇದ್ದೀನಿ ಆಯ್ತು ಬನ್ನಿ ಸ್ಟಾರ್ ಬಾಕ್ಸ್ಗೆ ಹೋಗ್ಬೇಕು ಕಾಫಿ ಲೇಟ್ ಆಯ್ತು ಬೇಗ ಬಾಯ್ ಥ್ಯಾಂಕ್ ಯು ಗೈಸ್ ಇಲ್ಲಿ ಕೊಡಿಸ್ತಿರೋದು ಕಾಫಿ ನಮ್ಮ ಅಕ್ಕ ಬಟ್ ಇವನು ಬಂದು ಕಾಫಿ ಬೇಕು ಅಂತ ಹೇಳ್ತಾನೆ ಈಗ ನಮ್ಮ ಅಕ್ಕ ಕೊಡ್ಸಲ್ವಾ ಅವನಿಗೆ ಕೊಡ್ಸಲ್ಲ ಕೂತ್ಕೊಂಡ್ಬಿಟ್ಟಾರ ಫೋಟೋ ಶೂಟ್ ಮಾಡ್ಕೊಂಡ ಅಮ್ಮ ಗೈಸ್ ನಮ್ಮ ಅಕ್ಕಲ್ಲಿ ಫೋಟೋ ಹಿಡಿತಿದ್ರೆ ಇವ್ನು ಬಂದು ಅಡ್ಡ ಕೂತ್ಕೊಂಡ ಬೇಕಂತಾನೆ ಮಾಡಿರೋದು ಅದು ಬೇಕಂತಾನೆ ಏನಪ್ಪ ಏನಾಯ್ತು ಏನು ಮಾಡ್ದ ಹಂಗೆ ಗುರಾಯಿಸ್ತಾನ ಏಯ್ ಸಾಯಿಲ್ ನಿನಗೆ ರೇಗಿಸ್ತಾವಳೆ ನಿನ್ನ ಥರ ಮಕ್ಕ ಮಾಡ್ತಾವಳೆ ಯಾರು ಕೇರ್ ಮಾಡ್ತಾರೆ ಅವಳಿಗೆ ಅಂತ ನೋಡ್ದಾ ಹಾಂ ರೆಸ್ಪೆಕ್ಟ್ ಇಲ್ವಲ್ಲ ಸರ್ ಗೈಸ್ ನಾನು ಓಟ್ ಮಿಲ್ಕ್ ಕಾಫಿ ನಮ್ಮ ಅಕ್ಕದು ಸ್ಲಿಮ್ ಮಿಲ್ಕ್ ಕಾಫಿ
ಒಂದು ಆಲ್ಮಂಡ್ ಮಿಲ್ಕ್ ಕಾಫಿ, ನಮ್ಮ ಕಾಫಿ ಬೇಡ ಅಂತೆ. ಗೈಸ್ ನನ್ನ ತಮ್ಮ ನಮ್ಮ ಅಕ್ಕನ ಹತ್ರ ಮಾತಾಡ್ಬಾರ್ದು ಅಂತ ಡಿಸೈಡ್ ಮಾಡಿ ಲೈಫಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾನೆ. ಗೈಸ್ ನಮ್ಮ ತಮ್ಮಂಗೆ ನಾನು ಕಾಸ್ಟ್ಲಿ ಕಾಫಿ ಕೊಡ್ತೇನೆ ಅಂತ ಆಲ್ಮಂಡ್ ಮಿಲ್ಕ್ ಹಾಕ್ಸ್ಬಿಟ್ಟು ಕಾಫಿ ಕೊಡ್ತೇನೆ, ಬಾದಾಮ್ದು ಮಿಲ್ಕ್ ಅದು. ಅವನಿಗೆ ನೋಡ್ರೆ ಓಟ್ಸ್ ಇಷ್ಟ ಆಗ್ತಿದೆ, ಓಟ್ ಮಿಲ್ಕ್. ನಾನು ಏನು ಮಾಡಲಿ ಹೇಳಿ, ಇವಳು ನಾರ್ಮಲ್ ಮಿಲ್ಕ್ ಹೇಳ್ದು ಅಲ್ಲ, ಸ್ಕಿಮ್ ಮಿಲ್ಕ್. ಸೋನು ಅದರಿಂದ ಶುಗರ್ ಮತ್ತೆ ಇದೆಸ್ಕೊಂಬೋದು ಕಟ್ಟಿ. ಓಡು ಒಳ್ಳೆ ಹುಡುಗಿಲ್ಲ ಓಡು ಮಾಡೋಮ್ಮ, ಒಳ್ಳೆ ಹುಡುಗಿ ಓಡಮ್ಮ ನೋಡಿ. ರೆಸ್ಪೆಕ್ಟಿಂದ ಕಳಿಸಿದ್ರೆ ಹೋಗಲ್ಲ, ಒಂದು ಬಿಟ್ಟು ಕಳ್ಸಿದ್ರೆ ಹೋಗ್ತಾಳೆ. ಗೈಸ್ ಆಲ್ಮಂಡ್ ಮಿಲ್ಕ್ ಕಾಫಿ ಕೊಡ್ಸಿದ್ವಿ ನಮಗೆ, ಮುಖ ಹೆಂಗೆ ಮಾಡ್ಕೊಂಡು ಕೂತವ್ರು ನೋಡಿ. ಯಾವ್ದು ಚೆನ್ನಾಗಿದೆ 3ರಲ್ಲಿ ಅಂತ ಹೇಳ್ಬೇಕಪ್ಪ. ಈಗ ನಮ್ಮ 3 ಸಕ್ಕರೆ ಹಾಕಲ್ಲ ನಾವು, ಕಿತ್ಕೋತವ ನಮ್ಮ ಕೈಯಿಂದ. ಯಾವ್ದು ಚೆನ್ನಾಗಿದೆ? ಇದಾ ಅದ ಅದಕ್ಕೆ ಶುಗರ್ ಬೇಕು. ಜಸ್ಟ್ ಫೈನಲಿ ಥಿಯೇಟ್ರ್ ಎಂಟರ್ ಆಗಿದ್ದೀವಿ. PVR ಐನಾಕ್ಸ್. ಪಾಪ್ಕಾರ್ನ್ ಎಲ್ಲ ಇದೆ ನೋಡಿ ಮಷೀನಲ್ಲಿ. ಸ್ಲೋ ಆಗಿ ಬರ್ತವ್ರೆ. ಸ್ಯಾಮ್ ಸಮೀರ್ ಫ್ಯಾಮ್ಲಿ ಮೂವಿಗೆ ಹೋಗ್ತಿದೆ ಅಂದಮೇಲೆ ನಾರ್ಮಲ್ ಸ್ಕ್ರೀನಲ್ಲಿ ಕೂರಿಸ್ತೀನ. ಬನ್ರಿ, ಚೆನ್ನಾಗಿರೋ ಕಡೆ ಕೂರೋಣ ಬನ್ರಿ. ನಿಮ್ಮ ಮಗ ಇದ್ದಾನೆ, ಟೆನ್ಷನ್ ತೊಗೊಂಬಿಡ್ರಿ. ಬನ್ರಿ, ಇನ್ನೂ ಇಲ್ಲೆಲ್ಲ ಹೋಗ್ತೀರಾ, ಮುಂದೆ ಇರೋದು ನಡ್ರಿ. ಈಗ ಪಾಪ್ಕಾರ್ನ್ ಅಂಗಡಿಗೆ ನುಗ್ತವ್ರು ನೋಡಿ. ನಾವು ಸರಿಯಾಗಿ ತಿಂದವ್ರು ನಮ್ಮ ಅಮ್ಮ ಮಾತ್ರ, ಹೊಟ್ಟೆ ತುಂಬ ತಿಂದವ್ರೆ. ನಮ್ಮ ತಮ್ಮನೇ ನಮ್ಮ ಅಕ್ಕನ ಹತ್ರ ಜಗಳಾಡಿದ್ದಾನೆ ಅಂತ ಸರಿಯಾಗಿ ತಿಂದಿಲ್ಲ. ಇಲ್ಲಾಂದ್ರೆ ಅವ್ನು ತುಂಬ ಚೆನ್ನಾಗಿ ತಿಂತಾನೆ. ಅವ್ನಿಗೆ ಅದು ಬೇಜಾರಿದೆ ಗೈಸ್, ಅವ್ನ ಫೇಸಲ್ಲಿ ಕಾಣ್ತಿದೆ. ನಮ್ಮ ಅಕ್ಕನ ಹತ್ರ ಮಾತಾಡಬೇಕು ಅನ್ನೋದಿದೆ, ಬಟ್ ಮೊಟ್ಟೆ ಹೊಡಿಸ್ಬೇಕಲ್ಲ ಈಗ ಮಾತಾಡ್ಬಿಟ್ರೆ. ಸ್ಟಾರ್ಟ್ ಆಗಿದೆ ಮೂವಿ. ಶಿಟ್, ಮೂವಿ ಸ್ಟಾರ್ಟ್ ಆಗಿದೆ. ನಮ್ಮನೆ ಹೊಡೆದ್ಬಿಟ್ಟವ್ರೆ ಗೈಸ್ ಮೂವಿ. ಗೈಸ್ ಫೈನಲಿ ಮೂವಿ ಮುಗೀತು. ದ ಮೂವಿ ವಾಸ್ ಅಬೌಟ್ ಇಂಡಿಯಾ-ಪಾಕಿಸ್ತಾನ್ ವಾರ್. ಸೊ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅದು ನೋಡೋಕ್ಕೆ. ನಿಂಗೇನು ಅನಿಸ್ತು? ಇಷ್ಟ ಆಯ್ತಾ, ಬೋರ್ ಆಯ್ತಾ? ಮೂವಿ ಇಷ್ಟ ಆಯ್ತಾ, ಬೋರ್ ಆಯ್ತಾ? ನಿದ್ದೆಗಿದೆ ಹೊಡೆದ್ರಾ? ಚೆನ್ನಾಗಿತ್ತು. ಸೀಮಾ ಸೋನು ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಥರ ವಾರ್ ಮೂವೀಸು ಮತ್ತು ಆರ್ಮಿ ಮೂವೀಸು ತುಂಬ ಇಷ್ಟ. ಸೊ ಅದಕ್ಕೆ ನಾನು ಹೋಗ್ಬೇಕು ಅಂತಿದ್ದೆ. ಆ್ಯಂಡ್ ಐ ಗಾಟ್ ಮೈ ಫ್ಯಾಮಿಲಿ ಆಲ್ಸೋ. ಬನ್ನಿ ಹೋಗು. ವಯಸ್ಸು ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ನನ್ನ ತಮ್ಮನ ಅಮ್ಮ ನಮ್ಮ ಅಕ್ಕನ ಒಂದು ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಯಾಕೆ ಇವತ್ತು ಆಗೋ ಥರ ಕಾಣ್ತಿಲ್ಲ. ಇವಾಗ ಏನೇ ಮಾಡಿದ್ರು ಅದು ಆಗಲ್ಲ. ಸೊ ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ನಾಳೆ ವ್ಲಾಗಲ್ಲಿ ನೋಡಿ ಹೆಂಗೂ ಒಂದು ಆಗಿರ್ತಾರೆ, ನಾನು ಮಾಡಿಸಿರ್ತೀನಿ, ಅದಂತೂ ಫಿಕ್ಸ್. ಬನ್ನಿ ಈಗ ಕಾರ್ ಹಚ್ಕೊಂಡು ಮನೆಗೆ ಹೋಗ್ಬೇಕು. ಟೈಮ್ 12 ಗಂಟೆ ಕರೆಕ್ಟಾಗಿ ಮೂವಿ ಮುಗಿದಿದೆ. ಅದು ವೆರಿ ಗ್ರೇಟ್ ಮೂವಿ. ಐ ಡೋಂಟ್ ನೋ, ಐ ಹ್ಯಾವ್ ಅ ವೆರಿ ಹ್ಯೂಜ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ಆರ್ಮಿ. ನನಗೆ ಡವ್ ಮಾಡ್ತಾರಲ್ಲ, ನಾನು ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ಆರ್ಮಿ ಮೂವೀಸು ಮತ್ತು ಆರ್ಮಿ ಸ್ಟೋರೀಸು, ಆಮೇಲೆ ಹೆಂಗೆ ವಾರ್ ಆಯಿತು, ಏನಾಯಿತು, ಯಾರು ಗೆದ್ದರು. ಆ್ಯಂಡ್ ಈಗ ನಾನು ಮನೆಗೆ ಹೋಗಿ ಯೂಟ್ಯೂಬ್ ಮಾಡಿ ನೋಡ್ತೀನಿ, ಮತ್ತು ಆ ಸ್ಟೋರಿ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಂದರೆ ಅದು ನೆನ್ಪಿಟ್ಕೊಳ್ತೀನಿ ಅಂತಲ್ಲ, ಬಟ್ ಐ ಲೈಕ್ ಟು ಲಿಸನ್, ಐ ಲವ್ ಟು ಲಿಸನ್ ಟು ದೋಸ್ ಸ್ಟೋರೀಸ್ ಅಷ್ಟೇ. ಎಲ್ಲಿರೋದು ಕಾರು? ಇಲ್ಲಿ ಓಡಾಡ್ತವನೆ. ಇವ್ರು ಎಲ್ಲಿದ್ದಾರೆ? ವಿಚಿತ್ರ. ನಮ್ಮ ಅಕ್ಕ ತಮ್ಮ ಮಾತ್ರ ಬರೀ ಕಿರಿಕ್ ದೊಡ್ಡ ಕಿರಿಕ್ ಪಾರ್ಟಿಗಳು ಇವರು. ಅವಾಗ ಜಗಳ ಆಡ್ತಾ ಇರ್ತಾರೆ. ಜಗಳ. ಆಮೇಲೆ ನಾನು ಒಬ್ಬನೇ ಸ್ವಲ್ಪ ಜಗಳ ಕಮ್ಮಿ ಅಲ್ವಾ? ಅಲ್ಲ ಇವ್ರು ಅಲ್ಲ, ನೀವು ಹೇಳಿ. ಈಗ ಸಾಹಿಲ್ ಸೋನುಗಿಂತ ಜಾಸ್ತಿ ನಾನು ಜಗಳ ಆಡ್ತಿದ್ದೆ. ನಾವು ಚಿಕ್ಕವನು ಒಬ್ರು ಇವ್ರ ಜೊತೆ ಜಗಳ ಆಡ್ತಿದ್ದೆ, ನಾನು ಸೋನು ಜೊತೆ ಜಾಸ್ತಿ. ಅವಾಗ ಆಡ್ತಿದ್ದೆ, ಇವಾಗಿಲ್ಲ. ಯಾರು ಜಾಸ್ತಿ ಜಗಳ ಆಡಿದ್ರು? ಸಾಹಿಲ್ ಸೋನುನಾ ಇಲ್ಲ ನಾನು ಸೋನುನಾ? ನೀನು ಅವಳೆ. ಚಾನ್ಸೇ ಇಲ್ಲ. ನಾನು ಇಂಥವ್ರ ಜೊತೆಲ್ಲ ಜಗಳ ಆಡೋಕ್ಕೆ ಸೀನೇ ಇಲ್ಲ. ನನಗೊಂದು ಪ್ರೆಸ್ಟೀಜ್ ಇದೆ. ಅಲ್ಲ, ನನಗೂ ಪ್ರೆಸ್ಟೀಜ್ ಇದೆ. ಇವಳ ಜೊತೆ ಜಗಳ ನಾನು ನೀನೇ ತುಂಬಾ ಜಗಳ ಆಡಿದ್ದು. ಅಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಇಷ್ಟು ದೊಡ್ಡವಳಾಗಿ ಇನ್ನು ಹೋಗ ಚಿಕ್ಕ ಹುಡುಗ ಜಗಳ ಆಡ್ತಿರ್ತಿಲ್ಲ ಪದೇ ಪದೇ. ಚಿಕ್ಕ ಹುಡುಗ ಜಗಳ ಆಡ್ತಿರ್ತೀನಿ. ನನಗಲ್ಲ, ದೊಡ್ಡವ್ರ ಹತ್ರ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಎಲ್ಲ ಸರಿ ಇದೆ. ಪ್ರಾಬ್ಲಮ್ ಅವ್ನು ಬಿಹೇವ್ ಮಾಡಲ್ಲ, ಅವ್ನು ಸರಿ ಹೋಗಲ್ಲ. ಇವಳು ಸರಿ. ಈಗ ಒಂದು ಮಾಡೋಣ? ಮಾಡೋದೇ ಬೇಡಪ್ಪ, ಅವ್ರೇ ಆಗ್ತಾರ. ತಲೆ ಮುಡ್ಸ್ಕೊತಾನಲ್ಲ ಒಂದಾದ್ರೆ ಅದೇ ನನ್ನ ಕಾಂಟೆಂಟ್ ಅಲ್ವಾ? ಏನಕ್ಕೆ ತಲೆ ಮಾತಂದ್ರೆ ಮಾತು, ತಾಯಿ ಅಣ್ಣೆಗೂ ಮಾತು. ಎಷ್ಟು ಕೋಪ ಇರ್ಬೋದು. ಮಾತಂದ್ರೆ ಮಾತು, ತಾಯಿ ಅಣ್ಣೆಗೂ ಮಾತು. ಆಯ್ತಾ? ಅವ್ನ ತಲೆ ಬೋಟ್ಕೊಳ್ಳೇಬೇಕು, ಮಾತಾಡಲೇಬೇಕು. ನೋಡೋಣ ಗೈಸ್ ಏನಾಗುತ್ತೆ ಅಂತ. ನೀವು ವ್ಲಾಗ್ ನೋಡ್ತಾ ಇರಿ. ನೀವು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಿ. ಏನಾಗುತ್ತೆ, ಎಲ್ಲಾಗುತ್ತೆ, ಹೆಂಗೆ ಎಂಡಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ, ಆಯಿತಾ? ಒಟ್ಟಿನಲ್ಲಿ ತಲೆ ಬೋಟ್ಕೊಳ್ಳೋ ವಿಡಿಯೋ ಬರುತ್ತೆ. ಮಾತ್ಕಿತ್ ಆಡ್ಬಿಟ್ಟ ಅಂದರೆ ಅವನು ಫಿಟ್ಟಿಂಗ್ ಇರ್ಬೇಡ. ಇಬ್ಬರು ಹಂಗೆ, ನೀನು ಹಂಗೆ, ಅವನು ಹಂಗೆ, ಎಲ್ಲ ಹಂಗೆ ಬಾ. 3 ಜನ ಸರಿ ಇದ್ರ. ಇವ್ರು ಮಾತ್ರ ಸಪೋರ್ಟ್ ಬೇಡಲ್ಲ ಗೈಸ್. ಚಿಕ್ಕ ಮಗ ಎಲ್ಲ ಸುಮ್ಮನೆ ಇದೆ ಅನ್ಸುತ್ತೆ. ನಿಂಗೆ ಅನ್ಸುತ್ತೆ? ಎಲ್ಲರೂ ಪ್ಯಾಂಪರ್ ಮಾಡೋದೆ. ಹೆವಿ ಸಪೋರ್ಟ್ ಮಾಡ್ತಾರಲ್ಲ. ನೀನು ಸಪೋರ್ಟ್ ಮಾಡ್ತೀಯ, ನಾನು ನಾನು ಮಾಡಲ್ಲಪ್ಪ. ಹೋಗೋಣ. ಆನ್ ದ ವೇ ಬರ್ಬೇಕಾರೆ ಸೈಡ್ ಬರೀ ಬೈತಾ ಇದ್ಲು ನಿನ್ನ ಬಗ್ಗೆ. ಎಲ್ಲ ಬ್ಲಾಗಲ್ಲಿ ಇದೆ ನೋಡು. ಏನೋ ಬೈದ್ಲಪ್ಪ.
ಅಲ್ಲ ಮಾತಾಡ್ತಿಲ್ಲ ಅಂದ್ಮೇಲೆ ನಿನ್ ಬಗ್ಗೆ ಯಾಕೆ ಬೈಬೇಕು ಅನ್ನೋದು ನನ್ನ ಪಾಯಿಂಟ್. ನಾನೇನ್ ಬೈದಿಲ್ಲ, ಬಾಯಿ ಮುಸ್ಕೊಂಡಿರಿ ಇದಿರೋದಲ್ಲ ಅಲ್ವಾ ಮ್ಯಾಮ್? ನಿನ್ ಮಾತ್ರ ಮಾತಾಡ್ತಿಲ್ಲ ಅಂದ್ಮೇಲೆ ಸಾಯಿಲ್ ಯಾಕೆ ನಿನ್ ಬಗ್ಗೆ ಮಾತಾಡ್ಬೇಕು ಬೆನ್ನಿಂದೆ? ತಪ್ಪಲ್ವ ಬೆನ್ನಿಂದೆ ಮಾತಾಡೋದು? ಹಾ, ಇವಾಗ ಇಷ್ಟು ಸೈಲೆಂಟ್ ಆಗಿರ್ತಿಯಲ್ಲ, ಹಂಗೆ ಅವ್ಳು ಮಾತಾಡ್ದಾಗ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ ಜಗಳನೇ ಆಗ್ತಿರ್ಲಿಲ್ಲ ಕಣ, ಆಯ್ತಾ? ಇಷ್ಟೇ ಗೈಸ್ ಲೈಫು. ಯಾರಾದ್ರೂ ಒಬ್ರು ಬೌ 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 ಅನ್ಬೇಕಾದ್ರೆ ನಾವು ಚೂ 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 ಸುಮ್ಮನೆ ಇರು ಬಬ್ಲು. ಬೌ ಅಂದ್ರೆ ರೆಸ್ಪೆಕ್ಟ್ ಕೊಟ್ರೆ ಎಲ್ಲರೂ ಚೆನ್ನಾಗೆ ಮಾತಾಡ್ತಾರೆ. ನಂಗೆ ಕಾಂಟೆಂಟ್ ಸ್ವಲ್ಪ ಕಮ್ಮಿ ಇದೆ ಗೈಸ್. ಬಡ್ಸ್ಕೊತಾನಂತೆ ಮಾತಾಡೋ, ಅದು ಎಷ್ಟು ವರ್ಷ ಎಷ್ಟು ಸಹಾಯಗೊಂಡ ಮಾತಾಡೋಲ್ಲ ನಾವು ನೋಡ್ತೀವಿ. ಅಷ್ಟಿದ್ರೆ ಇದಕ್ಕೇನ್ ಹೇಳ್ತೆ ಸಾಯಿಲ್? ನೋಡಿ ಇವಾಗ ಇರಕ್ಕಾಗ್ತಿಲ್ಲ ಅವ್ರ ಅಕ್ಕನಿಗೆ. ನೋಡು ಮನ್ಸು ಮಾತ್ ಬಂದ್ಬಿಡ್ತು. ಎಷ್ಟು ಸಹ ಮಾತಾಡಿರ್ತಾನೆ ನೋಡೋಣ ಅಂತ. ಇವಾಗ ತಲೆ ಬೋಡ್ಸ್ಕೊತೀನಿ ಅಮ್ಮನಾಣೆ ಅಂದ್ರೆ ಅದು ಹಂಗೆ ಹೇಳೋದು ಡೈಲಾಗ್. ತಲೆ ಬೋಡ್ಸ್ಕೋಬೇಕು ಮಗನೇ, ಮಾತಿ ತಾಡಿದ್ರೆ ಹೆಡ್ ಶೇವೆ ಮಲಗಿದ್ದಾಗ ಟ್ರಿಮ್ ಮಾಡ್ಬಿಟ್ಟು ವಿಡಿಯೋ ತೋರಿಸ್ತೀನಿ ನೀನೇ ಹೇಳಿದ್ದಲ್ಲ ಅಂತ. ಗೈಸ್ ನಾನ್ ಬಿಡಲ್ಲ, ತಲೆ ಬೋಡ್ಸ್ತೀನಿ. ಸರಿ ಆಯ್ತು, ತಲೆ ಬೋಡ್ಸ್ಕೊತೀನಿ, ತಲೆ ಬೋಡ್ಸ್ಕೊತೀನಿ, ಮೀಸೆ ಬೋಡ್ಸ್ಕೊಂಬಿಡ. ಎಲ್ಲಿದೆ ದಾಡಿನೇ ಇಲ್ವಲ್ಲ ಅವನಿಗೆ. ಗೈಸ್ ನನಗೆ ಇದು ಭಾರ ಆಗ್ತಿದೆ, ಅದಕ್ಕೆ ನಮ್ಮ ಅಕ್ಕನ ತಲೆ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ನೋಡಿ ವಾಕ್ ಮಾಡು, ನೋಡಿ ಹೆಂಗೆ ವಾಕ್ ಮಾಡ್ತಾಳೆ ನಮ್ಮ ಅಕ್ಕ. ನೋಡಿ ಗೈಸ್ ನಾನೇನು ಹಿಡ್ದಿಲ್ಲ, ಅದು ಸಪೋರ್ಟ್ ಹೆಂಗೆ ನಮ್ಮ ಅಕ್ಕ ಹೆಂಗೆ ವಾಕ್ ಮಾಡ್ತಾಳೆ, ಹಿಡಿದೀರ. खत्म, बाय बाय, टाटा, गुड बाय, गया.